ನಮಸ್ಕಾರ. ನಾನು ಶ್ರೀನಿವಾಸ್, ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಒಂದು 8 ಎಕರೆ 17 ಗುಂಟ ತೋಟ ತೋರಿಸ್ಕೊಡ್ತೀನಿ ಬನ್ನಿ. ತುಂಬಾ ಚೆನ್ನಾಗಿದೆ. ಒಂದು ಮನೆ ಇದೆ, ಇದೇ ಮನೆ. ಒಂದು ಸ್ಟೋರ್ ರೂಮ್ ಮಾಡ್ಕೋಬೋದು, ಇಲ್ಲ ಒಂದು ಲೇಬರ್ಗೆ ವಾಸ ಮಾಡ್ಕೋಬೋದು, ಹಂಗಿದೆ. ಸ್ಪೇಸ್ ಇದೆ, ಇನ್ನೂ ಕೂಡ ಜಾಗ ಮನೆ ಕಟ್ಟೋದಕ್ಕೆ. ತುಂಬಾ ಚೆನ್ನಾಗಿದೆ ಒಂದು ತೋಟ. ಇದು ಸೂಪರ್ ಆಗಿರೋ ತೋಟ. ಮಡ್ ರೋಡ್ ಅಟ್ಯಾಚು. ಒಂದು ಹೌಸ್ ಅಂತಂದರೆ ಅದು ಲೇಬರ್ ಮಾತ್ರ ವಾಸ ಮಾಡ್ಬೋದು. ಈಗ ಸ್ವಲ್ಪ ಓನರ್ ವಾಸ ಮಾಡೋಕ್ಕೋದ್ರೆ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಏನು ತೊಂದರೆ, ಚೆನ್ನಾಗಿದೆ ಮನೆ. ಒಂದು ಸ್ಟೋರ್ ರೂಮ್ ರೀತಿ ಮಾಡಿದ್ದಾರೆ ಈಗ ಅವರು. ಒಂದು ಸೈಡಲ್ಲಿ ನೋಡಿ, ಇದು ಲೇಬರ್ ಇರೋಕ್ಕೆ ಒಂದು ಪ್ಲಸ್ಸು ಸ್ಟೋರ್ ರೂಮು ಎರಡೂ ಮಾಡ್ಕೊಂಡಿದ್ದಾರೆ. ಸುತ್ತ ಫೆನ್ಸ್ ಆಗಿದೆ. ಜಮೀನಲ್ಲಿ ಏನೇನಿದೆ ಎಲ್ಲ ತೋರಿಸ್ಕೊಡ್ತೀವಿ ಬನ್ನಿ. ಈ ಜಮೀನಲ್ಲಿ 2 ಬೋರ್ ಇದೆ. ಸೂಪರ್ ವಾಟ್ರು, ವೆಲ್ ವಾಟರ್ ಅಂತೂ 3 ಇಂಚು ಮೇಲೆ ಇದೆ ನೀರು ಅಂತ ಹೇಳ್ತಾಯಿದ್ರು ಓನರು. ಅಷ್ಟು ಚೆನ್ನಾಗಿದೆ ನೀವು ವಾಟ್ರು. ಮತ್ತು ಒಂದು ಸ್ವಲ್ಪ ಖಾಲಿ ಜಾಗ ಬಿಟ್ಟಿದ್ದಾರೆ, ಮುಂದೆ ಮನೆ ಅಥವಾ ಇನ್ನೇನೋ ಬೇರೆಯವರು ಹೆಡ್ ಮಾಡ್ಕೋಬೇಕು ಅಂತಂದರೆ. ಅಡಿಕೆ ನೋಡ್ತಾ ಇರ್ಬೋದು, ಫಲ ಬಿಡ್ತಾ ಇದೆ ಅಡಿಕೆ. 3000 ಪ್ಲಸ್ ಅರೆಕೆನಟ್ ಇದೆ. 3000 ಪ್ಲಸ್ ಅರೆಕೆನಟ್ ಇದೆ. 400 ಪ್ಲಸ್ಸು ಕೋಕೋನಟ್ ಇದೆ. ಆಲ್ರೆಡಿ ಕೋಕೋನಟ್ಟು ಕೂಡ ಎಲ್ಲ ಫಲ ಬಿಡ್ತಾ ಇದೆ, ತುಂಬ ಚೆನ್ನಾಗಿ ಫಲ ಬಿಡ್ತಾ ಇದೆ. ಅರೆಕೆನಟ್ಟು ಕೂಡ ಆಲ್ಮೋಸ್ಟ್ 80% ಫಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀರು ಗೊಬ್ಬರ ಎಲ್ಲ ಹಾಕಿ ಉಳುಮೆ ಎಲ್ಲ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು, ಪ್ಯೂರ್ ರೆಡ್ ಸಾಯಿಲ್ ಇದೆ. ಮಣ್ಣು ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸ್ ಪ್ಲ್ಯಾಂಟ್ಸ್ ಅಂದರೆ ಸಪೋಟ ಮತ್ತು ಮ್ಯಾಂಗೋ, ಲೆಮನ್ ಸ್ವಲ್ಪ ಎಲ್ಲ ಮಧ್ಯೆ ಸ್ವಲ್ಪ ಹಾಕಿದ್ದಾರೆ. ಬಟ್ ಅರೆಕೆನಟ್ಟು, ಕೋಕೋನಟ್ ಮಾತ್ರ ಜಾಸ್ತಿ ಇದೆ. ಜಸ್ಟ್ ನಾನು ಹೇಳಿದಾಗ 350 ಮೀಟ್ರ್ ಮಾತ್ರ ಮಡ್ ರೋಡಲ್ಲಿ ಬರಬೇಕು. ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸ್ತಾ ರೋಡು ನಿಮಗೆ ಅದೇ ಮೆಟ್ಲಿಂಗ್ ರೋಡು. ಜಸ್ಟ್ 350 ಮೀಟ್ರ್ ಫ್ರಮ್ ಟಾರ್ ರೋಡು. 3.5 ಕಿಲೋಮೀಟ್ರ್ ಫ್ರಮ್ ಹೈವೇ ಅಂದರೆ ಗುಂಡ್ಲುಪೇಟೆ ಟು ಚಾಮರಾಜನಗರ. ಅಂದರೆ ಮೊದಲು ಕೊಯ್ಕೊಟ್ಟು ಕೊಳ್ಳೇಗಾಲ ನ್ಯಾಷನಲ್ ಹೈವೇ ಇತ್ತು, ಈಗ ಸ್ಟೇಟ್ ಹೈವೇ ಮಾಡಿದ್ದಾರೆ. ಆ ಸ್ಟೇಟ್ ಹೈವೇಯಿಂದ 3.5 ಕಿಲೋಮೀಟ್ರ್ ಬರಬೇಕಾಗುತ್ತೆ. ಚಾಮರಾಜನಗರ ಸಿಟಿಯಿಂದ 12 ಕಿಲೋಮೀಟ್ರು. ಇದು ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ. ಚಾಮರಾಜನಗರ ಸಿಟಿಯಿಂದ 12 ಕಿಲೋಮೀಟ್ರ್ ಹೋಗೋಕ್ಕಾಗುತ್ತೆ. ಫ್ರಮ್ ಮೈಸೂರಿಂದ 63 ಕಿಲೋಮೀಟ್ರ್ ಆಗುತ್ತೆ. ನೀವು ಬ್ಯಾಂಗ್ಳೂರಿಂದ ಬರೋದಾದರೆ 175 ಕಿಲೋಮೀಟ್ರ್ ಆಗುತ್ತೆ. ನೀವು ಮಳವಳ್ಳಿ, ಕೊಳ್ಳೇಗಾಲ, ಚಾಮರಾಜನಗರ ಬಂದರೆ ಹತ್ತಿರ ಆಗುತ್ತೆ. ಮೈಸೂರು ಕಡೆಯಿಂದ ಬಂತು ಅಂದರೆ ಒಂದು 10 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ. ಇದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ ಇದು. 5 ಎಕರೆ 17 ಗುಂಟೆ. ಈಗ ಪರ್ಚೇಸ್ ಮಾಡಿರೋರು ಕೂಡ ಜನರಲ್ಲೇ, ಮೂಲ ಕೂಡ ಜನರಲ್ಲೇ. ಡಾಕ್ಯುಮೆಂಟ್ಸು ಎಲ್ಲ ಕ್ಲಿಯರಾಗಿದೆ. ನಿಮಗೆ ಲೀಗಲ್ಗೆ ಏನು ಬೇಕು ಡಾಕ್ಯುಮೆಂಟ್ಸು ಎಲ್ಲ ಒದಗಿಸ್ಕೊಡೋಣ. ನೋಡ್ತಾ ಇರ್ಬೋದು ಅಡಿಕೆ ಮರಗಳು ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಒಳ್ಳೆ ತಳಿ, ನಾಟಿ ತಳಿ ಹಾಕಿರೋದು. ಮತ್ತು ಏನು ಮಾಡ್ತಾಯಿದ್ರು, ಬೋರು ನೀರನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಓನರ್ ಪ್ರೈಸ್ ಹೇಳ್ತಾ ಇರೋದು 58 ಲ್ಯಾಕ್ ಪರ್ ಏಕರು. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಅಂತ ಹೇಳ್ತಾಯಿದ್ರೆ ಒಂದು 55 ಆ ರೇಂಜಲ್ಲಿ ಆಗ್ಬೋದೇನೋ ಪರ್ ಏಕರ್ಗೆ. ನೋಡೋಣ, ಎದುರುಗಡೆ ಓನರ್ ಹತ್ರ ಮಾತಾಡ್ಸ್ಕೊಡ್ತೀನಿ. ಓನರ್ ರೇಟನ್ನು ಫಿಕ್ಸ್ ಮಾಡ್ತಾರೆ. ಅವ್ರು ಹೇಳಿದರೆ ಡೈರೆಕ್ಟ್ ಓನರ್ ಕರ್ಕೊಬನ್ನಿ ಮಾತಾಡೋಣ ಅಂತ ಹೇಳಿದರೆ ಅದರಂತೆ ಡೈರೆಕ್ಟ್ ಓನರ್ ಹತ್ರ ಸಿಟ್ಟಿಂಗ್ ಮಾಡ್ಕೊಡ್ತೀವಿ. ಎದುರುಗಡೆ ಮಾತಾಡುವಾಗ ನೆಗೋಷಿಯಬಲ್ ಆಗ್ಬೋದು. ತುಂಬಾ ಒಂದು ಚೆನ್ನಾಗಿರೋ ಒಂದು ತೋಟ. ಟೋಟಲ್ಲು ಒಂದು 8 ಎಕರೆ 17 ಗುಂಟಲ್ಲಿ ಒಂದೂವರೆ ಎಕರೆನ ಖಾಲಿ ಬಿಟ್ಕೊಂಡಿದ್ದಾರೆ ಅವರು. ಯಾಕಂದರೆ ಏನಾದರೂ ಬೇರೆ ಬೆಳೆ ಬೆಳೆಯೋದಕ್ಕೆ ಪ್ಲಸ್ಸು ಮನೆಗೇ ಮಾಡ್ಕೋಬೇಕಾದ್ರೂ ಕೂಡ ಒಂದು ಅನುಕೂಲ ಆಗಲಿ ಅಂತ. ಈಗ ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಮಾಡಿಕೊಟ್ಟಾಗ ಎಲ್ಲ ನಿಮ್ಗೆ ಇನ್ನೂ ಕ್ಲಿಯರಾಗಿ ಡೀಟೇಲ್ ಗೊತ್ತಾಗುತ್ತೆ. ಪ್ಲಸ್ಸು ರೇಟು ಕೂಡ ಫೈನಲ್ ಆಗುತ್ತೆ. ನಮ್ಮದು 2% ಕಮಿಷನ್ ಇರುತ್ತೆ. ಅಪ್ ಟು ಖಾತೆ ಆಗೋವರೆಗೂ ಕೂಡ ನಮ್ಮ ಜವಾಬ್ದಾರಿ ಇರುತ್ತೆ. ನಿಮಗೆ ಖಾತೆಯಾಗಿ ನಿಮ್ಮ ಹೆಸರಿಗೆ RTC ಮಾಡಿಸೋದು ನಮ್ಮ ಜವಾಬ್ದಾರಿ. ದಯವಿಟ್ಟು ಇಂಟ್ರೆಸ್ಟ್ ಇರೋರು ಒಂದ್ಸಲ ವಿಸಿಟ್ ಮಾಡಿ, ನೇರವಾಗಿ ತೋರಿಸ್ಕೊಡ್ತೀನಿ. ಪ್ರೈಸು, ಡಿಸ್ಟೆನ್ಸು ಪ್ರತಿಯೊಂದನ್ನು ಕೂಡ ದಯವಿಟ್ಟು ವೀಡಿಯೋದಲ್ಲಿ ನೋಡಿ. ನಿಮಗೆ ಓಕೆ ಆಗುತ್ತೆ ಅಂದರೆ ಮಾತ್ರ ವಿಸಿಟ್ ಮಾಡಿ. ಮತ್ತು ವಿಡಿಯೋನ ಪೂರ್ತಿ ನೋಡಿ. ದಯವಿಟ್ಟು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಾಲ್ ಮಾಡಿ. ವಿಡಿಯೋ ನೋಡ್ತಾ ಅರ್ಧಂಬರ್ಧ ನೋಡ್ತಾ ಕಾಲ್ ಮಾಡೋಕ್ಕೋಗ್ಬೇಡಿ. ವಿಡಿಯೋದಲ್ಲೇ ಎಲ್ಲ ಡೀಟೇಲ್ಸು ಹಾಕಿರ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಕೆಲವು ಜನ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟೆ ಫೋನ್ ಮಾಡಿಬಿಡ್ತಾರೆ, ಏನಿದೆ ಎತ್ತ ಅಂತ. ವಿಡಿಯೋ ನೋಡಿ ದಯವಿಟ್ಟು ತಾಳ್ಮೆಯಿಂದ. ನಿಮಗೋಸ್ಕರ ವಿಡಿಯೋ ಹಾಕ್ತೀವಿ. ಎಲ್ಲ ಡೀಟೇಲು ಕೂಡ ವಿಡಿಯೋದಲ್ಲೆಲ್ಲ ಹಾಕಿ ಹೇಳಿರ್ತೀವಿ. ನೋಡಿ ಫಲ ಹೆಂಗೆ ಬಿಟ್ಟಿದೆ ಅಂತ ತೆಂಗಿನ ಮರದಲ್ಲಿ ಜೂಮ್ ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ನಾನು ವಿಚಾರವಾಗಿ ಹೇಳ್ತಾ ಇದ್ದೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡ್ಬಿಟ್ಟು ಫೋನ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಈಗಲೇ ನಿಮಗೆ ಇನ್ಕಮ್ ಸ್ಟಾರ್ಟ್ ಆಗ್ತಾಯಿದೆ. ನೀವು ಪರ್ಚೇಸ್ ಮಾಡ್ತಾಯಿದ್ರೆ ಆರಾಮಾಗಿ ನಿಮಗೆ ಟಿಲ್ ಡೇಟಿಂದ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿರೋದು ಒಂದು ತೋಟ. ಯಾರೋ ಒಂದು 8 ಎಕರೆ ತೋಟ ಬೇಕು ಅಂತ ಅವ್ರಿಗೆ ಸೂಕ್ತವಾಗಿದೆ. ಇದು ಒಂದು
ಕೃಷಿ ಹೊಂಡ ರೀತಿ ಮಾಡಿದ್ದಾರೆ. ಅಂದರೆ ನೀರನ್ನು ಇಲ್ಲಿ ಟ್ಯಾಂಕ್ ಸ್ಟೋರ್ ಮಾಡಿ ಇಲ್ಲಿಂದ ಪಂಪ್ ಮಾಡ್ತಾರೆ. ಇದೇನು ಶೀಟೆಲ್ಲ ಹಾಕಿ ಕವರ್ ಮಾಡಿದ್ದಾರೆ. ಯಾಕಂದರೆ ಇಲ್ಲೆಲ್ಲ ಪಾಚಿ ಕಟ್ಟಬಾರ್ದು, ಅಂದರೆ ಮಳೆ ನೀರು ಬಿದ್ದು ಎಲ್ಲ ಮಿಕ್ಸಾಗಿ ಪಾಚಿ ಕಟ್ಟುತ್ತೆ ಅಂತ ಇವರು. ಮತ್ತು ಈ ಮೋಟ್ರಿಗೆಲ್ಲ ಯಾವುದೇ ರೀತಿ ನೀರು ಬಿದ್ದು ಹಾಳಾಗಬಾರ್ದು ಅಂತ ಒಂದು ಶೀಟ್ ರೀತಿ ಫುಲ್ ಕವರ್ ಮಾಡಿದ್ದಾರೆ ಈ ಕೃಷಿ ಹೊಂಡಕ್ಕೆ. ಇಲ್ಲಿಂದ ನೀರನ್ನು ಹೊರಗಡೆ ಸಪ್ಲೈ ಮಾಡ್ತಾರೆ. ಅಂದರೆ ಇಲ್ಲಿ ನೀರು ಸ್ಟೋರ್ ಮಾಡಿಕೊಂಡು ಪಂಪ್ ಮುಖಾಂತರ ಎಲ್ಲ ಗಿಡಗಳಿಗೂ ಹೋಗಂಗೆ ಡ್ರಿಪ್ ಇರಿಗೇಷನ್ಗೆ ಡಿಸ್ಪ್ಯಾಚ್ ಆಗಿ ಕ್ಲೀನಾಗಿ ಎಲ್ಲ ನೀರು ಅಲ್ಲೋಗಿ ತಲುಪಂಗೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ ನೀರನ್ನು. ಇಲ್ಲಿ ಇಂಪೋರ್ಟ್ ಮಾಡಿ ಸ್ಟೋರ್ ಮಾಡ್ಕೊಂಡು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋದು. ಆಮೇಲೆ ಮೆಸ್ ಫೆನ್ಸು ಕೂಡ ಅಷ್ಟೇ, ಮೆಸ್ ಹಾಕಿ ಏನು ಕಬ್ಬಿಣದ ಆ್ಯಂಗ್ಲರ್ ಹಾಕಿ ಫೆನ್ಸ್ ಮಾಡಿದ್ದಾರೆ. ನೀವು ಬೇಕಾದ್ರೆ ಸೋಲಾರ್ ಕೂಡ ಕನೆಕ್ಷನ್ ಮಾಡ್ಕೋಬೋದು. ಅಂದರೆ ಇಲ್ಲೇನು ಕಾಡು ಪ್ರಾಣಿಗಳಾಗಲಿ ಬೇರೆ ಫಾರೆಸ್ಟ್ ಅನಿಮಲ್ ಯಾವುದೇ ರೀತಿಯ ತೊಂದರೆ ಇಲ್ಲ, ಆರಾಮಾಗಿದೆ. ಬಟ್ ಅವರು ಸುಮ್ಮನೆ ಒಂದು ಯಾರು ಕೂಡ ಹಸುಗಳಾಗಲಿ ಅಥವಾ ಬೇರೆ ದನ ಮೇಸರಾಗಲಿ ಒಳಗಡೆ ಬರಬಾರ್ದು ಅಂತ ಸುತ್ತ ಕ್ಲಿಯರಾಗಿ ಫೆನ್ಸ್ ಹಾಕಿದೆ. ನೋಡಿ, ಅಡಿಕೆ ಎಲ್ಲ ಫಲ ಬಿಡ್ತಾ ಇದೆ, ಗೊನೆ ಎಲ್ಲ ಬಂದಿದೆ. ಈಗ ನೋಡ್ತಾ ಇರ್ಬೋದು, ತುಂಬಾ ಒಂದು ಒಳ್ಳೆ ಚೆನ್ನಾಗಿರೋ ತೋಟ. ಇಂಟ್ರೆಸ್ಟ್ ಇರೋರು ದಯಮಾಡಿ ಸ್ಕ್ರೀನ್ ನಂಬರಿಗೆ ಕರೆ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಡೈರೆಕ್ಟ್ ಓನರ್ ಸಿಟಿಗೆ ಇರುತ್ತೆ. ಏನೇ ಇದ್ದರೂ ಓನರ್ ಹತ್ರ ಮಾತಾಡ್ಸ್ಕೊಡ್ತೇವೆ, ಅವರೇ ರೇಟ್ ಫೈನಲ್ ಮಾಡ್ತಾರೆ. ಮತ್ತು ನಿಮಗೇನಾದರೂ ಲ್ಯಾಂಡ್ಸ್ ಅವಶ್ಯಕತೆ ಇತ್ತು ಅಂದರೆ ದಯವಿಟ್ಟು ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ. ನಮ್ಮದು ಮೈಸೂರು ಕಡೆಯಿಂದ ಸೌತು ಅಂದರೆ ನಂಜನಗೂಡು, ಬೇಗೂರು, ಗುಂಡ್ಲುಪೇಟೆ, ಚಾಮರಾಜನಗರ, ಉಳ್ಳಳ್ಳಿ ಈ ಭಾಗದಲ್ಲಿ ಮಾತ್ರ ಲ್ಯಾಂಡ್ ಸಿಗೋದು, ಬೇರೆ ಎಲ್ಲೂ ಸಿಗೋಲ್ಲ. ದಯವಿಟ್ಟು ಗಮನಿಸಿ. ನೋಡಿ, ಜಮೀನಲ್ಲೇ ಓನ್ ಟ್ರಾನ್ಸ್ಫರ್ ಹಾಕಿದ್ದಾರೆ, ಟ್ರಾನ್ಸ್ಫಾರ್ಮರು 2 ಲೈನ್ ಇದೆ. ಇದು ಅಂದರೆ ಆಲ್ಮೋಸ್ಟು ಕರೆಂಟು ನಿಮಗೆ ಫುಲ್ ಡೇ ಎಲ್ಲ ಕರೆಂಟ್ ಇರುತ್ತೆ ಇಲ್ಲಿ. ಅದರಿಂದ ಅನುಕೂಲ ಇದೆ, ಏನು ನೀರೆಲ್ಲ ಓಡಿಸೋದಕ್ಕೆ, ಮೋಟ್ರ್ ಚಾಲೂ ಮಾಡೋದಕ್ಕೆ ಅನುಕೂಲ ಇದೆ. ದಯವಿಟ್ಟು ಗಮನಿಸಿ. ನಾನು ಈಗ ಏನು ಹೇಳಿದೆ, ನಂಜನಗೂಡು, ಬೇಗೂರು, ಗುಂಡ್ಲುಪೇಟೆ, ಚಾಮರಾಜನಗರ, ಉಳ್ಳಳ್ಳಿ ಈ ಭಾಗದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಲ್ಯಾಂಡ್ ಸಿಗೋಲ್ಲ ನಮ್ಮ ಕಡೆಯಿಂದ. ದಯವಿಟ್ಟು ಇದನ್ನು ಗಮನಿಸಿ. ಬೇರೆ ಡಿಸ್ಟಿಕಲ್ಲಿ, ಬೇರೆ ತಾಲೂಕುಗಳಲ್ಲಿ ಲ್ಯಾಂಡ್ ಸಿಗೋದಿಲ್ಲ. ಈ ಏರಿಯಾದಲ್ಲಿ ಮಾತ್ರ ಲ್ಯಾಂಡ್ ಬೇಕು ಅಂತಂದರೆ ದಯವಿಟ್ಟು ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಈಗ 10 ಲಕ್ಷ, 15 ಲಕ್ಷ, 20 ಲಕ್ಷದಲ್ಲಿ ಲ್ಯಾಂಡ್ ಸಿಗ್ತಾಯಿಲ್ಲ. ದಯವಿಟ್ಟು ಯಾರು ಆ ರೇಂಜಲ್ಲಿ ಕೇಳಕ್ಕೆ ಹೋಗ್ಬಿಡಿ. ಈಗೆಲ್ಲ ಸ್ವಲ್ಪ ಡಿಮ್ಯಾಂಡ್ ಆಗಿದೆ ರೇಟು. ನಿಮ್ಮ ರಿಕ್ವೈರ್ಮೆಂಟ್ ಏನಿದ್ರು ಕೂಡ ವಾಟ್ಸಪ್ ಮಾಡಿ. ನಿಮ್ಮ ಒಂದು ರಿಕ್ವೈರ್ಮೆಂಟ್ ತಕ್ಕನ ಲ್ಯಾಂಡ್ ಸಿಗ್ತು ಅಂದರೆ ಖಂಡಿತ ನಾನು ಇನ್ಫಾರ್ಮ್ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ವೀಡಿಯೋಗಳನ್ನ ಬರ್ತಾ ಇರ್ತಾರೆ, ನೋಡ್ತಾ ಇರಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.